ಇಬ್ಬರು ಆಟಗಾರರು ಬಾಲ್ ಹಿಡಿಯೋದಕ್ಕೆ ಅಂತ ಓಡಿದ್ದು ಮುಖಾಮುಖಿಯಾಗಿ ಡಿಕ್ಕಿ ಹೊಡ್ಕೊಂಡ್ರು. ಯಾವ ರೀತಿ ಡಿಕ್ಕಿ ಹೊಡ್ಕೊಂಡ್ರು ಅಂತಂದ್ರೆ ಇಬ್ಬರಿಗೂ ಕೂಡ ಪ್ರಜ್ಞೆನೇ ಇಲ್ಲ. ಲೋಕಲ್ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಇಬ್ಬರು ಆಟಗಾರರು ಮುಖಾಮುಖಿ ಡಿಕ್ಕಿ ಹೊಡ್ಕೊಂಡಿದ್ದಾರೆ. ಬಾಲ್ ಕ್ಯಾಚ್ ಮಾಡೋದಕ್ಕೆ ಓಡಿ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಡಿಕ್ಕಿ ಹೊಡೆದಿದೆ ಅಂತಂದ್ರೆ ಒಂದು ಅವಘಡನೆ ಸಂಭವಿಸಿಬಿಟ್ಟಿದೆ. ಇಬ್ಬರು ಕೂಡ ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಇಬ್ಬರು ಆಟಗಾರರು ಕೂಡ ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋಲಾರದ ಶ್ರೀನಿವಾಸಪುರದ ಸೋಮಯಾಜುಲಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ರೈಸಿಂಗ್ ಸ್ಟಾರ್ಸ್ ಅಂಡ್ SAS ಕ್ರಿಕೆಟರ್ಸ್ ಅನ್ನುವಂತಹ ಒಂದು ಎರಡು ತಂಡಗಳ ನಡುವೆ ಪಂದ್ಯ ನಡೀತಾ ಇತ್ತು. ಭಾನು ಹಾಗೂ ಶ್ರೀನಿವಾಸ ಅನ್ನೋ ವ್ಯಕ್ತಿಗಳು ಡಿಕ್ಕಿ ಹೊಡ್ಕೊಂಡಿರೋದು. ಆಟಗಾರರು ಡಿಕ್ಕಿ ಹೊಡ್ಕೊಂಡ ಪರಿಣಾಮ ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಅವರಿಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಘುರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಘುರಾಜ್, ಸಾಮಾನ್ಯವಾಗಿ ಆಟ ಆಡೋ ಸಂದರ್ಭದಲ್ಲಿ ಈ ರೀತಿ ಡಿಕ್ಕಿ ಹೊಡ್ಕೊಳ್ಳೋದು ನಡೆಯುತ್ತೆ. ಆದರೆ ಇಬ್ಬರು ಕೂಡ ಪ್ರಜ್ಞೆ ತಪ್ಪಿ ಬೀಳುವಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ ಏನ್ ನಡೀತು ಘಟನೆ? ಈಗ ಅವರಿಬ್ಬರ ಪರಿಸ್ಥಿತಿ ಹೇಗಿದೆ? ಶ್ರೀಲಕ್ಷ್ಮಿ, ಏನು ನಾವು ಈಗಾಗಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಮತ್ತೆ ಸಾಕಷ್ಟು ರಾಜ್ಯ ಮಟ್ಟದ ಪಂದ್ಯಾವಳಿಗಳಲ್ಲಿ ಇಂತಹ ಅವಘಡಗಳು ಆಗಿರೋದನ್ನ ನಾವು ಕಂಡಿದ್ದೇವೆ. ಇದೀಗ ಏನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಸೋಮಯಾಜುಲಹಳ್ಳಿಯಲ್ಲಿ ಏನು ಅಲ್ಲಿರ್ತಕ್ಕಂಥ ಏನು ಗ್ರಾಮಸ್ಥರು ಮತ್ತೆ ಯುವಕರು ಏನು ಧೋನಿ ಪ್ರೀಮಿಯರ್ ಲೀಗ್ ಅಂತಕ್ಕಂಥ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ರು. ನಿನ್ನೆಯಿಂದ ಸಹ ಅಲ್ಲಿ ಆ ಟೂರ್ನಮೆಂಟ್ ನಡೀತಾ ಇದೆ. ಮತ್ತೆ ಈ ಒಂದು ಟೂರ್ನಮೆಂಟ್ ಯೂಟ್ಯೂಬ್ ಅಲ್ಲಿ ಲೈವ್ ಟೆಲಿಕಾಸ್ಟ್ ಸಹ ಆಗ್ತಾ ಇದೆ. ಇವತ್ತು ಏನು ಅಲ್ಲಿ ಎರಡು ತಂಡಗಳ ಮಧ್ಯೆ ಪಂದ್ಯಾವಳಿ ನಡೀತಾ ಇತ್ತು. ಈ ಒಂದು ಪಂದ್ಯಾವಳಿಯಲ್ಲಿ ಕ್ಯಾಚ್ ಅನ್ನು ಹಿಡಿಯುವಂತ ಭರದಲ್ಲಿ ಅಲ್ಲಿ ಭಾನು ಮತ್ತೆ ಶ್ರೀನಿವಾಸ ಎಂಬತಕ್ಕಂಥ ಒಂದೇ ತಂಡದ ಇಬ್ಬರು ಆಟಗಾರರು ಪರಸ್ಪರ ಡಿಕ್ಕಿಯನ್ನು ಹೊಡ್ಕೊಂಡಿರುವಂತದ್ದು. ಅವರ ತಲೆಗಳು ಒಮ್ಮೆಲೆ ಡಿಕ್ಕಿಯನ್ನು ಹೊಡೆದಿದ್ರಿಂದ ಇಬ್ಬರಿಗೂ ಸಹ ಗಂಭೀರವಾಗಿ ಗಾಯ ಸಹ ಆಗಿದೆ. ಮತ್ತೆ ಡಿಕ್ಕಿ ಹೊಡೆದಂತಹ ರಭಸದಲ್ಲಿ ಇಬ್ಬರು ಸಹ ಸ್ಥಳದಲ್ಲೇ ಪ್ರಜ್ಞೆಯನ್ನ ಕಳ್ಕೊಂಡಿದ್ರು. ಮತ್ತೆ ಸುಮಾರು 10 ನಿಮಿಷಗಳ ಕಾಲ ಅವರು ಮತ್ತೆ ಪ್ರಜ್ಞೆಗೆ ಮತ್ತೆ ಬರಲೇ ಇಲ್ಲ ಅವರು. ಈ ಒಂದು ಈ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಸ್ಥಳೀಯ ಆಟಗಾರರು ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಅವರನ್ನ ಕೂಡಲೇ ಏನು ಶ್ರೀನಿವಾಸಪುರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಇದೀಗ ಅವ್ರನ್ನ ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಇಬ್ರು ಸಹ ಪ್ರಜ್ಞಾಹೀನರಾಗಿದ್ದಾರೆ. ಆದ್ರೆ ಅವರ ಒಂದು ಮುಂದಿನ ಒಂದು ಚಿಕಿತ್ಸೆ ಸಹ ಮುಂದುವರಿತದೆ. ನಂತರ ಅಷ್ಟೇ ಅವರಿಗೆ ಏನಾಗಿದೆ ಅಂತಕ್ಕಂಥ ಮಾಹಿತಿ ಸಹ ಹೊರಬರ್ಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಇತರೆ ಗುರುತಿನ ಚೀಟಿ